ನಮಸ್ಕಾರ. ಸಮಸ್ಯೆಗಳನ್ನ ಬರೀ ಸರಿ ಮಾಡಿದ್ರೆ ಸಾಕಾಗಲ್ಲ ಅಲ್ವಾ? ಅದು ಮತ್ತೆ ಮತ್ತೆ ಬರಬಾರ್ದು. ಹಾಗೆ ಮಾಡಕ್ಕೆ ಒಂದು ಸೂಪರ್ ಟೆಕ್ನಿಕ್ ಇದೆ. ಅದನ್ನೇ ರೂಟ್ ಕಾಸ್ ಅನಾಲಿಸಿಸ್ ಅಥವಾ ಮೂಲ ಕಾರಣ ವಿಶ್ಲೇಷಣೆ ಅಂತ ಕರೆಯೋದು. ಬನ್ನಿ ಇವತ್ತು ಅದರ ಬಗ್ಗೆನೇ ಮಾತಾಡೋಣ. ಕೆಲಸದಲ್ಲಿ ಅಥವಾ ಯಾವುದಾದ್ರೂ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಇದೇ ಥರದ ಅನುಭವ ನಮ್ಮೆಲ್ಲರಿಗೂ ಆಗಿರುತ್ತೆ. ಮಾಡಿದ ತಪ್ಪೆ ಮತ್ತೆ ಮತ್ತೆ ಆಗುತ್ತೆ, ಎಲ್ಲರಿಗೂ ಫ್ರಸ್ಟ್ರೇಟ್ ಆಗೋಗುತ್ತೆ. ಯಾಕೆ ಹೀಗಾಗುತ್ತೆ? ಇದರ ಹಿಂದಿರೋ ಅಸಲಿ ಕಾರಣವಾದ್ರೂ ಏನು? ಸಾಮಾನ್ಯವಾಗಿ ಒಂದು ತಪ್ಪು ನಡೀತಿದ್ದ ಹಾಗೆ ನಮ್ಮ ತಲೆಗೆ ಮೊದಲು ಬರೋದೇನು? ಯಾರಿಂದ ತಪ್ಪಾಯ್ತು ಅಂತಲ್ವಾ? ನಾವು ತಕ್ಷಣ ಒಬ್ಬರ ಮೇಲೆ ಬ್ಲೇಮ್ ಹಾಕ್ಬಿಡ್ತೀವಿ. ಆದರೆ ಅದರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಮತ್ತೆ ರಿಪೀಟ್ ಆಗುತ್ತೆ. ಬದಲಾಗಿ ನಾವು ಒಬ್ಬ ಪತ್ತೆದಾರರ ಥರ ಯೋಚನೆ ಮಾಡಬೇಕು. ಯಾರು ಅನ್ನೋದಕ್ಕಿಂತ ಯಾಕೆ ಆಯ್ತು ಅಂತ ತನಿಖೆ ಮಾಡಬೇಕು. ವ್ಯಕ್ತಿನ್ ಬಿಟ್ಟು ಸಿಸ್ಟಮ್ನಲ್ಲಿ ಎಲ್ಲಿದೆ ತಪ್ಪು ಅಂತ ಹುಡುಕೋದೇ ಈ ವಿಶ್ಲೇಷಣೆಯ ಗೇಮ್ ಪ್ಲಾನ್. ಹಾಗಾದ್ರೆ ನಮ್ಮ ತನಿಖೆಯನ್ನ ಶುರು ಮಾಡೋಣ. ಮೊದಲು ಕ್ರೈಮ್ ಸೀನ್ಗೆ ಹೋಗೋಣ. ಅಲ್ಲಿ ಸಾಮಾನ್ಯವಾಗಿ ಜನರು ಹೇಗೆ ತಕ್ಷಣಕ್ಕೆ ತಪ್ಪು ತೀರ್ಮಾನಕ್ಕೆ ಬಂದ್ಬಿಡ್ತಾರೆ ಅಂತ ನೋಡೋಣ. ಇಡೀ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಉದಾಹರಣೆ ತಗೊಳ್ಳೋಣ. ಒಂದು ಕಂಪನಿ ತನ್ನ 1,00,000 ಗ್ರಾಹಕರಿಗೆ ಒಂದು ಮಾರ್ಕೆಟಿಂಗ್ ಇಮೇಲ್ ಕಳಿಸುತ್ತೆ. ಆದರೆ ಅದರಲ್ಲಿರೋ ಮುಖ್ಯವಾದ ಲಿಂಕ್ ಕೆಲಸ ಮಾಡ್ತಿಲ್ಲ. ಇದೊಂದು ದೊಡ್ಡ ಪ್ರಮಾದ ಅಲ್ವಾ? ತಪ್ಪು ನಡೆದ ತಕ್ಷಣ ಏನಾಗತ್ತೆ? ಸೇಲ್ಸ್ ಡೌನ್, ಕಸ್ಟಮರ್ಸ್ ಕಡೆಯಿಂದ ದೂರುಗಳ ಸುರಿಮಳೆ. ತಕ್ಷಣಕ್ಕೆ ಇಮೇಲ್ ಕಳಿಸಿದ ಆ ಜೂನಿಯರ್ ಹುಡುಗನ ಮೇಲೆ ಎಲ್ಲರೂ ಗೂಬೆ ಕೂರಿಸ್ತಾರೆ. ಆದರೆ ನಿಜವಾಗ್ಲೂ ತಪ್ಪಿತಸ್ಥ ಆ ವ್ಯಕ್ತಿನ, ಅಥವಾ ಇದ್ರ ಹಿಂದೆ ಬೇರೆನಾದ್ರೂ ಕಥೆ ಇದೆಯಾ? ಒಬ್ಬ ಒಳ್ಳೆ ಪತ್ತೆದಾರ ಎಂದಿಗೂ ಅವಸರದಲ್ಲಿ ತೀರ್ಪು ಕೊಡಲ್ಲ. ಮೊದಲು ಅವನು ನಿಖರವಾದ ಸಾಕ್ಷ್ಯಗಳನ್ನ, ಸುಳಿವುಗಳನ್ನ ತಾಳ್ಮೆಯಿಂದ ಕಲೆಕ್ಟ್ ಮಾಡ್ತಾನೆ. ಅದೇ ರೀತಿ ನಾವೀಗ ಸಮಸ್ಯೆ ಆಳಕ್ಕೆ ಇಳಿಯೋಕೆ ಎವಿಡೆನ್ಸ್ ಸಂಗ್ರಹಿಸೋಣ. ಈಗ ನಾವು ಕೆಲವು ಮುಖ್ಯ ಪ್ರಶ್ನೆಗಳನ್ನ ಕೇಳ್ಕೊಳ್ಬೇಕು. ಎಕ್ಸಾಕ್ಟಾಗಿ ಏನಾಯ್ತು? ಇಮೇಲ್ ಕಳಿಸೋ ಪ್ರೋಸೆಸ್ ಇದೆಯಲ್ಲ, ಆದರೆ ಯಾವ ಸ್ಟೆಪ್ನಲ್ಲಿ ಎಡವಟ್ಟಾಯಿತು? ಈ ಪ್ರೋಸೆಸ್ನಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು? ಸೌಥಿ ಮುಖ್ಯವಾಗಿ ನಮ್ಮ ಹತ್ರ ಇದನ್ನೆಲ್ಲ ಪ್ರೂವ್ ಮಾಡೋಕ್ಕೆ ಯಾವೆಲ್ಲ ಸಾಕ್ಷಿಗಳಿವೆ? ಸರಿ, ನಮ್ಮ ಸಾಕ್ಷ್ಯ ಸಂಗ್ರಹಣೆ ಮುಗಿದಿದೆ. ಟೀಮ್ ಮೆಂಬರ್ಸ್ ಜೊತೆ ಮಾತಾಡಿದ್ದೀವಿ, ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದ್ದೀವಿ, ಸಿಸ್ಟಮ್ ಡೇಟಾ ಕೂಡ ನೋಡಿದ್ದೀವಿ. ಈ ಪ್ರೋಸೆಸ್ನಲ್ಲಿ ಒಂದು ಶಾಕಿಂಗ್ ವಿಷಯ ಗೊತ್ತಾಗಿದೆ. ಇಮೇಲ್ ಕಳಿಸೋ ಮೊದಲು ಫಾಲೋ ಮಾಡಬೇಕಿದ್ದ ಒಂದು ಇಂಪಾರ್ಟೆಂಟ್ ಚೆಕ್ಲಿಸ್ಟನ್ನು ಇಡೀ ಟೀಮ್ ಸ್ಕಿಪ್ ಮಾಡಿಬಿಟ್ಟಿದೆ. ನಮ್ಮ ತನಿಖೆ ಈಗ ಒಂದು ಕ್ರಿಟಿಕಲ್ ಸ್ಟೇಜ್ ತಲುಪಿದೆ. ಮೇಲ್ನೋಟಕ್ಕೆ ಕಾಣಿಸೋ ಉತ್ತರಗಳನ್ನ ಬಿಟ್ಟು ನಿಜವಾದ ಸತ್ಯವನ್ನ ಹೊರಗೆಳೆಯೋಕೆ 5 ವೈಸ್ ಅನ್ನೋ ಒಂದು ಪವರ್ಫುಲ್ ಟೆಕ್ನಿಕ್ ಬಳಸೋಣ. ನೋಡಿ, ನಾವು ಯಾಕೆ ಅಂತ ಒಂದೊಂದೇ ಪ್ರಶ್ನೆ ಕೇಳ್ತಾ ಹೋದ ಹಾಗೆ ಸತ್ಯ ಹೇಗೆ ಪದರವಾಗಿ ಬಿಚ್ಕೊಳ್ತೇಂಡ. ಮೊದಲ ಪ್ರಶ್ನೆ, ಯಾಕೆ ಬ್ರೋಕನ್ ಲಿಂಕ್ ಕಳಿಸಿದ್ರು? ಉತ್ತರ, ಫೈನಲ್ ಚೆಕ್ ಮಾಡಲಿಲ್ಲ. ಸರಿ, ಅಲ್ಲಿಗೆ ನಿಲ್ಲಿಸಬಾರ್ದು. ಹಾಗಾದ್ರೆ ಯಾಕೆ ಚೆಕ್ ಮಾಡಲಿಲ್ಲ? ಉತ್ತರ, ತುಂಬಾ ಅರ್ಜೆಂಟ್ ಇತ್ತು. ಹೀಗೆ ಪ್ರಶ್ನೆ ಕೇಳ್ತಾ 5ನೇ ಹಂತಕ್ಕೆ ಬರುವಷ್ಟರಲ್ಲಿ ನೋಡಿ, ನಮಗೆ ಸಿಕ್ಕ ಉತ್ತರವೇ ಬೇರೆ. ನಿಜವಾದ ಸಮಸ್ಯೆ ಆ ಹೊಸ ಹುಡುಗಂದಲ್ಲ, ಬದಲಿಗೆ ಆ ಕಂಪನಿಯ ಹೊಸ ಕಾಂಪ್ಲೆಕ್ಸ್ ಆದ ಅಪ್ರೂವಲ್ ಪ್ರೋಸೆಸ್ನದ್ದು ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಕ್ಲೈಮ್ಯಾಕ್ಸ್ ಇಲ್ಲಿದೆ. ನಿಜವಾದ ತಪ್ಪಿತಸ್ಥ ಆ ಜೂನಿಯರ್ ಉದ್ಯೋಗಿಯಲ್ಲವೇ ಅಲ್ಲ, ಬದಲಿಗೆ ದೋಷಪೂರ್ಣ ಮತ್ತು ಅವಾಸ್ತವವಾದ ಕಂಪನಿಯ ಪ್ರಕ್ರಿಯೆಯೇ ನಿಜವಾದ ಅಪರಾಧಿ. ಇದು ವ್ಯಕ್ತಿಯ ಸಮಸ್ಯೆಯಲ್ಲ, ಇದು ವ್ಯವಸ್ಥೆಯ ಸಮಸ್ಯೆ. ಮೂಲ ಕಾರಣ ಏನು ಅಂತ ಒಂದು ಅನುಮಾನ ಬಂದಿದೆ. ಈಗ ನಮ್ಮ ಕೇಸ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋಕ್ಕೆ, ಅದನ್ನು ಸರಿಯಾಗಿ ವಿಂಗಡಿಸಿ ಅದಕ್ಕೆ ಸಪೋರ್ಟ್ ಮಾಡಿದ ಬೇರೆ ಫ್ಯಾಕ್ಟರ್ಸ್ಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಟೇಬಲ್ ನೋಡಿ, ವಿಷಯ ತುಂಬ ಕ್ಲಿಯರ್ ಆಗುತ್ತೆ. ನಾವು ಕಂಡಿಡಿದಿರೋ ಮೂಲ ಕಾರಣ ಒಂದು ಪ್ರಾಸೆಸ್ಗೆ ಸಂಬಂಧಿಸಿದ್ದು. ಅದರ ಅತಿ ಮುಖ್ಯವಾಗಿ ಅದನ್ನ ನಿಯಂತ್ರಿಸಬಹುದು, ಅಂದ್ರೆ ಕಂಟ್ರೋಲ್ ಮಾಡಬಹುದು ಅಂತ ತೋರಿಸುತ್ತೆ. ಇದರರ್ಥ ಅದನ್ನ ಸರಿಪಡಿಸೋ ಶಕ್ತಿ ನಮ್ಮ ಕೈಯಲ್ಲೇ ಇದೆ. ಸಾಮಾನ್ಯವಾಗಿ ಯಾವುದೇ ದೊಡ್ಡ ಎಡವಟ್ಟಿಗೆ ಒಂದೇ ಕಾರಣ ಇರೋಲ್ಲ. ಇಲ್ಲಿ ಪ್ರಾಸೆಸ್ನಲ್ಲಿದ್ದ ಕೊರತೆ ಮುಖ್ಯ ಕಾರಣ ಆಗಿದ್ರೂ, ರಿಸೋರ್ಸ್ ಸರಿಯಾಗಿ ಇಲ್ಲದಿರೋದು ಮತ್ತು ಟೀಮ್ನ ಒಳಗೆ ಕಮ್ಯುನಿಕೇಷನ್ ಗ್ಯಾಪ್ ಇದ್ದಿದ್ದು ಕೂಡ ಈ ತಪ್ಪಿಗೆ ಕಾರಣವಾಗಿದೆ. ಸಮಸ್ಯೆಗಳು ಯಾವಾಗಲೂ ಮಲ್ಟಿ ಡೈಮೆನ್ಷನಲ್ ಆಗಿರ್ತವೆ. ಹಾಗಾಗಿ ನಮ್ಮ ತನಿಖೆಯ ಅಂತಿಮ ತೀರ್ಪು ತುಂಬ ಸ್ಪಷ್ಟ. ನಾವು ದೂಷಿಸಬೇಕಿರೋದು ಒಬ್ಬ ವ್ಯಕ್ತಿಯನ್ನಲ್ಲ, ಬದಲಾಗಿ ಇಡೀ ಸಿಸ್ಟಮ್ನಲ್ಲಿದ್ದ ದೋಷವನ್ನು. ಈ ಆಟಿಟ್ಯೂಡ್ ಶಿಫ್ಟ್ ಇದೆಯಲ್ಲ, ಅದೇ ಈ ಮೂಲ ಕಾರಣ ವಿಶ್ಲೇಷಣೆಯ ದೊಡ್ಡ ಗೆಲುವು. ಸರಿ, ನಾವು ನಿಜವಾದ ಅಪರಾಧಿಯನ್ನ ಪತ್ತೆ ಹಚ್ಚಿದ್ದೇವೆ. ಈಗ ಫೈನಲ್ ಮತ್ತು ಅತಿ ಇಂಪಾರ್ಟೆಂಟ್ ಪ್ರಶ್ನೆ, ಈ ತಪ್ಪು ಇನ್ನೆಂದೂ ಆಗದ ಹಾಗೆ ತಡೆಯೋದು ಹೇಗೆ? ಪರಿಹಾರಗಳಲ್ಲಿ 2 ಥರ. ಒಂದು, ಗಾಯಕ್ಕೆ ಬ್ಯಾಂಡೇಜ್ ಹಾಕಿದಾಗೆ. ಇದನ್ನ ಕರೆಕ್ಟಿವ್ ಆಕ್ಷನ್ ಅಂತಾರೆ. ಅಂದ್ರೆ ತಕ್ಷಣಕ್ಕೆ ಪ್ರಾಬ್ಲಮ್ ಮುಚ್ಚಾಕೋದು. ನಮ್ಮ ಕೇಸ್ನಲ್ಲಿ ಕ್ಷಮೆ ಕೇಳಿ ಹೊಸ ಇಮೇಲ್ ಕಳಿಸೋದು. ಆದ್ರೆ ಗಾಯ ಆಗೋದನ್ನೇ ತಡೆಯೋದಿದೆಯಲ್ಲ, ಅದು ನಿಜವಾದ ಪರಿಹಾರ. ಇದನ್ನೇ ಪ್ರಿವೆಂಟಿವ್ ಆಕ್ಷನ್ ಅನ್ನೋದು.
ಅಂದ್ರೆ ಮೂಲ ಕಾರಣವನ್ನೇ ಸರಿ ಮಾಡಿ ಇಂಥ ತಪ್ಪು ಮುಂದೆ ಆಗದಾಗೆ ನೋಡ್ಕೊಳ್ಳೋದು. ಸುಮ್ನೆ ಪ್ರೋಸೆಸ್ ಬದಲಾಯಿಸಿದ್ರೆ ಸಾಲ್ದು, ಆ ಬದಲಾವಣೆ ಕಂಪನಿಯ ವರ್ಕ್ ಕಲ್ಚರ್ನ ಒಂದು ಭಾಗ ಆಗ್ಬೇಕು. ಇದಕ್ಕಾಗಿ ರೂಲ್ಸ್ ಅಪ್ಡೇಟ್ ಮಾಡಬೇಕು, ಹೊಸ ಟೆಕ್ನಾಲಜಿ ಅಳವಡಿಸಬೇಕು, ಟೀಮ್ಗೆ ಸರಿಯಾಗಿ ಟ್ರೈನಿಂಗ್ ಕೊಡಬೇಕು, ಮತ್ತು ಎಲ್ಲ ಸರಿಯಾಗಿ ನಡೀತಿದ್ಯಾ ಅಂತ 3 ತಿಂಗಳ ಕಾಲವಾದ್ರೂ ಮಾನಿಟರ್ ಮಾಡ್ತಾನೇ ಇರಬೇಕು. ಕೊನೆಯದಾಗಿ ಈ ಒಂದು ಪವರ್ಫುಲ್ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ನಾವು ಕೇವಲ ಮೇಲ್ನೋಟದ ಸಮಸ್ಯೆಗೆ ಬ್ಯಾಂಡೇಜ್ ಹಾಕಿದೀವಾ, ಅಥವಾ ಅದರ ಮೂಲವನ್ನ ಹುಡುಕಿ ಭವಿಷ್ಯವನ್ನ ಸೇಫ್ ಮಾಡಿದೀವಾ? ಇದರ ಬಗ್ಗೆ ಯೋಚನೆ ಮಾಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.